ಬಮೂಲಾಯಿತು. ಈಗ ಕೋಮಲ್ನಲ್ಲೂ ಕಾಂಗ್ರೆಸ್ ಕಿಲಕಿಲ. ಕೋಲಾರ ಹಾಲು ಒಕ್ಕೂಟದ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಖಭಂಗ ಆಗಿದೆ. ಕೋಮಲ್ನಲ್ಲಿ ಅಧಿಕಾರದ ಪತಾಕೆ ಹಾರಿಸಿದ ಆಡಳಿತ ಪಕ್ಷ. ಬಮೂಲಾಯಿತು, ಅಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ. ಕೋಲಾರ ಹಾಲು ಒಕ್ಕೂಟದ ಎಲೆಕ್ಷನ್ನಲ್ಲೂ ಬಿಜೆಪಿ ಜೆಡಿಎಸ್ಗೆ ಹಿಂದೆಂದು ಕಂಡು ಕೇಳರಿಯದ ತರಹದ ಮುಜುಗರಕ್ಕೊಳಗಾಗಿದ್ದಾರೆ. ಕೋಮಲ್ನಲ್ಲಿ ಅಧಿಕಾರದ ಪತಾಕೆ ಹಾರಿಸಿದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ. 13 ನಿರ್ದೇಶಕ ಸ್ಥಾನಗಳ ಪೈಕಿ 9ರಲ್ಲಿ ಕಾಂಗ್ರೆಸ್ ಜಯಭೇರಿ. ಕೇವಲ 4ರಲ್ಲಿ ಗೆದ್ದ ಎನ್ಡಿಎ ಮೈತ್ರಿಕೂಟದ ಬೆಂಬಲಿತರು. ಬಮೂಲಾಯಿತು. ಈಗ ಕೋಮಲ್ನಲ್ಲೂ ಕೂಡ ಕಾಂಗ್ರೆಸ್ ನಗೆ ಬೀರಿದೆ. ವಿಕ್ಟರಿ. ಕೋಲಾರ ಹಾಲು ಒಕ್ಕೂಟದ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಖಭಂಗ ಆಗಿದೆ. ಕೋಮಲ್ನಲ್ಲಿ ಅಧಿಕಾರದ ಪತಾಕೆ ಹಾರಿಸಿದ ಆಡಳಿತ ಪಕ್ಷ 13 ನಿರ್ದೇಶಕ ಸ್ಥಾನಗಳ ಪೈಕಿ 9ರಲ್ಲಿ ಕಾಂಗ್ರೆಸ್ ಜಯಭೇರಿ. ಕೇವಲ 4ರಲ್ಲಿ ಗೆದ್ದ ಎನ್ಡಿಎ ಮೈತ್ರಿಕೂಟದ ಬೆಂಬಲಿತರು. ಕೋಮಲ್ನಲ್ಲಿ ಅಧಿಕಾರದ ಜಯವನ್ನಗೊಂಡಿದ್ದಾರೆ ಕಾಂಗ್ರೆಸ್. ಇನ್ನು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮಾಲೂರು, ಶ್ರೀನಿವಾಸಪುರ, ಕೆಜಿಎಫ್, ಬಂಗಾರಪೇಟೆಯಲ್ಲಿ ಹಸ್ತ ಹವಾ. ಆದರೆ ಕೋಲಾರ ಮತ್ತು ಮುಳಬಾಗಿಲಿನಲ್ಲಿ ಮಖಾಡೆ ಮಲಗಿದ ಕಾಂಗ್ರೆಸ್ ಅಲ್ಲೆಡವಿದೆ. ಇಲ್ಲಿ ಜೆಡಿಎಸ್ ಮ್ಯಾಜಿಕ್, ಕಾಂಗ್ರೆಸ್ ನಾಯಕರಿಗೆ ಮುಖಭಂಗ. ಹೇಳಿ ಕೇಳಿ. ಮಾಲೂರು, ಶ್ರೀನಿವಾಸಪುರ, ಕೆಜಿಎಫ್, ಬಂಗಾರಪೇಟೆಯಲ್ಲಿ ಹಸ್ತ ಹವಾ. ಆದರೆ ಮಾಲೂರಿನಲ್ಲಿ ಒಂದಷ್ಟು ಜೆಡಿಎಸ್ನ ಹವಾ ಇತ್ತು. ಆದರೆ ಅಲ್ಲಿ ಕಾಂಗ್ರೆಸ್ ಅದನ್ನು ಕಬಳಿಸಿಕೊಂಡಿದೆ. ಆದರೆ ಕೋಲಾರ ಮತ್ತು ಮುಳಬಾಗಿಲಿನಲ್ಲಿ ಮಖಾಡೆ ಮಲಗಿದ ಕಾಂಗ್ರೆಸ್. ಇಲ್ಲಿ ಜೆಡಿಎಸ್ ಮ್ಯಾಜಿಕ್, ಕಾಂಗ್ರೆಸ್ ನಾಯಕರಿಗೆ ಭಾರಿ ಮುಖಭಂಗ ಆಗಿದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಜೆಡಿಎಸ್ ನಾಯಕರು. ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ಗೆ ರಾಜಕೀಯವಾಗಿ ಹಿನ್ನಡೆಯಾಗಿದೆ. ಒಂದಷ್ಟು ಭಾಗಗಳಲ್ಲಿ ಕಾಂಗ್ರೆಸ್ನ ಶಕ್ತಿಹೀನವಾದಂತಹ ಸ್ಥಳಗಳಲ್ಲೂ ಕೂಡ ಕಾಂಗ್ರೆಸ್ ಈ ಬಾರಿ ಕೋಮಲ್ನಲ್ಲಿ ಜಯಭೇರಿಗೊಂಡಿರ್ತಕ್ಕಂತಹದ್ದು. ಅದರಲ್ಲೂ ವಿಶೇಷವಾಗಿ ಮಾಲೂರು ಈ ಹಿಂದೆ ಜೆಡಿಎಸ್ನ MLA ಇದ್ದರು. ಮಾಲೂರು ಕೂಡ ಒಂದು ತರಹದ ಜೆಡಿಎಸ್ನ ಭದ್ರಕೋಟೆಯಾಗಿತ್ತು. ಆ ಸ್ಥಳದಲ್ಲೂ ಕೂಡ ಶ್ರೀನಿವಾಸಪುರ, KGF, ಬಂಗಾರಪೇಟೆಯಲ್ಲಿ ಹಸ್ತ ಮ್ಯಾಜಿಕ್ ಮಾಡಿದೆ. ಅಲ್ಲೂ ಕೂಡ ಅವರು ಮುನ್ನಡೆ ಗಳಿಸಿದ್ದಾರೆ ಅಥವಾ ಜಯಭೇರಿಗೊಂಡಿದ್ದಾರೆ. ಆದರೆ ಕೋಲಾರ ಮತ್ತು ಮುಳಬಾಗಿಲಿನಲ್ಲಿ ಮಖಾಡೆ ಮಲಗಿದ ಕಾಂಗ್ರೆಸ್, ಅಲ್ಲಿ ಜೆಡಿಎಸ್ ಮ್ಯಾಜಿಕ್ ಮಾಡಿದೆ. ಕಾಂಗ್ರೆಸ್ ನಾಯಕರಿಗೆ ಭಾರಿ ಮುಖಭಂಗ ಆಗಿದೆ. ಇನ್ನು ಕೋಮಲ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. KGF ಶಾಸಕಿ ರೂಪಕಲಾ ಶಶಿಧರ್, ಬಂಗಾರಪೇಟೆಯ ಶಾಸಕ NS ನಾರಾಯಣಸ್ವಾಮಿಗೆ ಜಯಸಿಂಹ ಕೊಟ್ಟ ಮಾಂಜ. ನಿಜಕ್ಕೂ ಆಘಾತ. KGF ಬಂಗಾರಪೇಟೆ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ ಜಯಸಿಂಹ, ಭಾರೀ ಅಂತರದಲ್ಲಿ ಗೆದ್ದು ಸಂಭ್ರಮಿಸಿದ ಸೋಲಿಲ್ಲದ ಸರದಾರ ಜಯಸಿಂಹ ಸಮೀಪದ ಪ್ರತಿಸ್ಪರ್ಧಿಗೆ ಸಿಕ್ಕಿದ್ದು ಬರೀ 2 ಮತ. ಪ್ರತಿಸ್ಪರ್ಧಿಗೆ ಸಿಕ್ಕಿದ್ದು 2 ಮತ. 59 ಮತಗಳ ಪೈಕಿ ಜಯಸಿಂಹಗೆ ಸಿಕ್ಕಿದ್ದು ಬರೋಬ್ಬರಿ 57 ಮತಗಳು. ಬಂಗಾರಪೇಟೆ ಶಾಸಕರಿಗೆ ತಾವು ಅವಿರೋಧವಾಗಿ ಆಯ್ಕೆ ಆಗಿದ್ದಷ್ಟೇ ತೃಪ್ತಿ. ಕೋಮಲ್ ಎಲೆಕ್ಷನ್ನಲ್ಲಿ ಒಂದರ್ಥದ ಕಾಂಗ್ರೆಸ್ಸಿಗೆ ಜಯ ಆದರೂ ಕೂಡ ಮತ್ತೊಂದು ಕಡೆಯಲ್ಲಿ ಭಾರಿ ಆಘಾತಗಳು ಕೂಡ ಆಗಿದ್ದಾವೆ. ಕೋಮಲ್ನಲ್ಲೂ ಕೂಡ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚಿನ ಜಯವನ್ನು ಗಳಿಸಿದೆ. ಕೆಲವೊಂದು ಕಡೆಗಳಲ್ಲಿ JDS ಮತ್ತು BJPಗೆ ಭಾರಿ ಮುಖಭಂಗಗಳಾದರೆ ಮತ್ತು ಕೆಲವೊಂದಷ್ಟು ಎಕ್ಸ್ಪೆಕ್ಟೆಡ್ ಏರಿಯಾಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಕಾಂಗ್ರೆಸ್ಸಿಗೂ ಕೂಡ ಆಘಾತಗಳಾಗಿದೆ. ಕೋಲಾರ ಮಿಲ್ಕಿವನಿಗೆ ಮೆಜಾರಿಟಿ ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ಟಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಮತ್ತು ನಾಯಕರು, ಮುಖಂಡರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ. ಏನು 5 ವರ್ಷ ಆಡಳಿತ ಕೊಟ್ಟಂತ ನಮ್ಮ ಆಡಳಿತ ಮಂಡಳಿಗೆ ಇವತ್ತು ನಾನು ಮತ್ತೆ ಶ್ರೀನಿವಾಸ್ ಮತ್ತೆ ಮಹಿಳಾ ನಿರ್ದೇಶಕರಾಗಿ ಕಾಂತಕ್ಕನವರು ಮಾಲೂರು, ಬಂಗಾರಪೇಟೆ, KGF, ಒಕ್ಲೇರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು. 2ನೇ ಅವಧಿಗೆ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅಲ್ಲಿಗೆ ಮಾಲೂರಿನಿಂದ 3 ನಿರ್ದೇಶಕರು, KGF ಇಂದ ನಮ್ಮ ಜಯಸಿಂಹಣ್ಣ,
ಜಯಸಿಂಹ ಕೃಷ್ಣಪ್ಪನವರು, ಅದ್ರ ಜೊತೆಗೆ ಕೋಲಾರ ಕ್ಷೇತ್ರದಿಂದ ನಮ್ಮ ರಮೇಶ್ ಚಂದ್ರಮಲಿ ರಮೇಶ್, ಮತ್ತೆ ಅದ್ರ ಜೊತೆಗೆ ಬಂಗಾರಪೇಟೆಯಿಂದ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಕೂಡ ಆಯ್ಕೆ ಆಗಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕೋಲಾರ ಮಹಿಳಾ ನಿರ್ದೇಶಕರು ಇವತ್ತು ನಮ್ಮ ಮಹಾಲಕ್ಷ್ಮಿ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಓವರಾಲ್ ಹೇಳ್ಬೇಕಾದ್ರೆ ಇವತ್ತು ವಿರೋಧ ಪಕ್ಷದವರಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಪರವಾಗಿದ್ದಾರೆ, ವಿರೋಧ ಪಕ್ಷದವರಿಗೆ ತಿರಸ್ಕರಿಸಿದ್ದಾರೆ. ಬರೀ ಮುಳಬಾಗಲ 2 ಮತ್ತೆ ಕೋಲಾರ ಕ್ಷೇತ್ರ ಕೋಲಾರ 2, 4 ಬಿಟ್ಟರೆ 9 ನಿರ್ದೇಶಕರುಗಳು ಇವತ್ತು ನಾವು ಆಯ್ಕೆ ಆಗಿದ್ದೇವೆ. 9 ನಿರ್ದೇಶಕರು ಕೂಡ ಇವತ್ತು ಆಯ್ಕೆ ಆಗಿದ್ದೇವೆ. ಅವರೆಲ್ಲರೂ ಕೂಡ 9 ಜನ ಕೂಡ ಕಾಂಗ್ರೆಸ್ ಪಕ್ಷದವರೇ. ಇವತ್ತು ಮಹಿಳಾ ನಿರ್ದೇಶಕರು ಕೂಡ ಅವರು ಕಾಂಗ್ರೆಸ್ ಪಕ್ಷದವರು ಆಗಿದ್ರು ಸಹಿತ ನಮ್ಮಲ್ಲಿ ಒಮ್ಮತ್ತಿಗೆ ಬರದೇ ಇದ್ದಂತ ಸಂದರ್ಭದಲ್ಲಿ 2 ಅಭ್ಯರ್ಥಿಗಳಾಗಿ ಆಯ್ಕೆ ಹಾಕಿದ್ವು. ನಾವು ಏನೇನು ಅನ್ಕೊಂಡಿದ್ವು, ನಾವು ಅನ್ಕೊಂಡಿದ್ದ ಪ್ರಕಾರನೇ ಇವತ್ತು ನಮ್ಮ ರಿಸಲ್ಟ್ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಉತ್ಪಾದಕರ ಪರವಾಗಿ ಏನು 5 ವರ್ಷ ನಾವು ಕೊಟ್ಟಂತ ಆಡಳಿತ ಮತ್ತೆ ವಿಶೇಷವಾಗಿ ಇತಿಹಾಸ ಪುಟಗಳಲ್ಲಿ ಯಾವತ್ತು ಕಾಣದೇ ಇರುವಂತ ಒಂದು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಒಕ್ಕೂಟ ಕೊಟ್ಟಿದ್ರಿಂದ ನಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.